ಹಲೋ ಹಲೋ ಐ ಆಮ್ ರಾಜೇಶ್ವರಿ TV9. ಸೂಸೈಡಾ? ಓಕೆ, ನೋ ಪ್ರಾಬ್ಲಮ್. ಮೈಕ್ ಕೊಡು. ಕ್ಯಾಮರಾ ರೆಡಿ. ಒಬ್ಬ ಅನ್ನೋನ್ ಪರ್ಸನ್ ಜೀವನ ಮೇಲೆ ಬೇಜಾರಾಗಿ ಸೂಸೈಡ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಓವರ್ ಟು ಸ್ಟುಡಿಯೋ. ಅವರ ಡಿಸಿಷನ್ ಏನು ತಗೊಳ್ಳೋಣ. ನೀವು ಇಲ್ಲಿಗೆ ಸತ್ತೋಗಕ್ಕೆ ಬಂದಿದ್ದೀರಾ? ಅಯ್ಯೋ ಇಲ್ಲ. ಇಲ್ಲಂದ್ರೆ ಯಾರನ್ನಾದ್ರೂ ಕೊಲೆ ಮಾಡಕ್ಕೆ ಬಂದಿದ್ದೀರಾ? ಏನ್ ಮಾತಾಡ್ತಿದ್ರಿ ನೀವು? ಯಾಕೆ ಸತ್ತೋಗಕ್ಕೆ ಬಂದಿದ್ದೀರಾ? ಇಲ್ಲ ರೀ, ನನಗೇನು ಅವಸರ? ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ ಸರ್. ಸರ್ ಸರ್ ಪ್ಲೀಸ್ ಸರ್, ಎಕ್ಸ್ಕ್ಯೂಸ್ ಮೀ ಸರ್, ಒಂದು ನಿಮಿಷ ಸರ್. ನಿಮ್ಮ ಲೈಫು ನಿಮ್ಮ ಇಷ್ಟ, ನಿಮ್ಮ ಇಷ್ಟ ಆದರೂ ಮಾಡ್ಕೊಳ್ಳಿ ಸರ್. ಮತ್ತೆ ಇಷ್ಟು ದೂರ ಬಂದಿದ್ದೀವಲ್ವಾ, ನಿಮ್ಮ ಹೆಸರಾದ್ರೂ ಹೇಳ್ಬೇಕು ತಾನೇ. ನನ್ನ ಹೆಸರು ಅಮರ್. ಏನು ಮಾಡ್ತೀರಾ? ಏನೂ ಮಾಡೋಕ್ಕಾಗ್ತಾ ಇಲ್ಲ. ಹೋ ಸಾರಿ. ಓ ಇಟ್ಸ್ ಓಕೆ. ನಿಮಗೆ ಲವ್ ಫೇಲ್ಯೂರಾ? ಮತ್ತೆ ಏನಾಗಿದೆ? ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಡೆತ್ತೇನಾ? ಮತ್ತೆ ಯಾಕೆ ಸತ್ತೋಗ್ಬೇಕು ಅನ್ಕೊಂತ ಇದ್ದೀರಾ? ಹಾ, ನಿಮ್ಗೆ ಪ್ರಾಬ್ಲಮ್ ಇಲ್ಲಂದ್ರೆ ಹೇಳಿ. ಎಷ್ಟು ಹುಡುಕಿದ್ರು ಚಂದ್ರಮೌಳಿ ಕಾಣ್ತಿಲ್ಲ. ಏನು ಮಾಡೋಣ? ಮಾಡೋದೇನಿಲ್ಲ, ಮನೆಗೆ ಹೋಗ್ಬಿಡೋದು. ಮನೆಗೆ ಯಾವ ಮಕ್ಕ ಹಿಡ್ಕೊಂಡು ಹೋಗ್ತೀಯಾ? ಲೇ ಅಮರ್, ಭಾಳ ಹೊಟ್ಟೆ ಹಸಿತ ಇದೆ ಕಣ. ಒಬ್ಬೇ ಮಗ ಅಂತ ನಿಮ್ಮ ಮನೇಲಿ ತುಂಬ ಮುದ್ದು ಮಾಡ್ಯಾರೆ. ಈ ಸಿನಿಮಾಕೋಸ ಮನೋಡ್ ಬ್ಯಾರಂದ್ರೆ ಕೂಡ ಓಡೋಗಿ ಬಂದಿದ್ದೀನಿ. ಎಷ್ಟೋ ದಿನಗಳಿಂದ ಕೂಡಿಟ್ಟ ಹಣ ಕಣ, ಒಂದೇ ದಿವಸದಲ್ಲಿ ಹಾಳಾಗಿದೆ. ನೆನ್ಸ್ಕೊಂಡ್ರೆ ಸತ್ತೋಗ್ಬೇಕು ಅನಿಸ್ತಾ ಇದೆ. ಗದ್ದೆ ಮಾರಿ ದುಡ್ಡು ಕಳಿಸಿದ್ರು ನಮಗೆ. ಈಗ ಅದೆಲ್ಲ ಹಾಳು ಮಾಡಿದೀವಿ ಅಂದರೆ ಅವ್ರು ಏನಾಗಬೇಡ. ನನ್ನ ಪರಿಸ್ಥಿತಿ ಕೂಡ ಅದೇ ಕಣ. ಆ ಚಂದ್ರಮೌಳಿ ಎಂಬೋನು ನಮ್ಮನ್ನು ನಂಬಿಸಿ ಪೂರ್ತಿಗೆ ಮೋಸ ಮಾಡಿದನು ಕಣ. ಅವ್ನು ನೋಡಿದ್ರೇ ಹೊಟ್ಟೆ ಊರಿತೆ. ಊಟ ಕೋಸ, ಕೆಲಸ ಕೋಸ, ಪಟ್ಟಣವಲ್ಲಿ ಬಂದಿದ್ದ ಅಮ್ಮನು ಬಾತು ಅಲ್ಲ ಅಂತಂದು ಬಂದಿದ್ದ ಬಾಟ ಸಾರಿಗೆ ಎಷ್ಟು ಕಷ್ಟ, ಎಷ್ಟು ಕಷ್ಟ. ಮಳೆ ಬಂದರೆ, ನೀರು ಬಂದರೆ, ಕತ್ತೆಲ್ಲ ತುಂಬ ಆದಿ ಬಿಟ್ಟರೆ ದಾರಿ ಬಿಟ್ಟಿದ್ದ ಬಾಟ ಸಾರಿಗೆ ಎಷ್ಟು ಕಷ್ಟ, ಎಷ್ಟು ಕಷ್ಟ. ನೋಡು ಬ್ರದರ್, ನಮ್ಮಕ್ಕ ದ್ರೋಹ ಅಂತ ನೀ ಏನೋ ಹೇಳ್ತಾ ಇದ್ದಿ. ನಮ್ಮಕ್ಕ ದ್ರೋಹ ಅನ್ನೋದು ನಮ್ಮಿನೋರ್ನೇ ಮಾಡ್ತೀವಿ, ನಮ್ಮನ್ನೋರ್ನ ಮಾಡಂಗಿಲ್ಲಲ್ಲ. ಆಗಟ್ಟಿ ಬೈತು ಕುಂತ್ಕೋಬ್ಯಾಡ್ರಿ, ಊಟ ಮಾಡೋದು ನೋಡ್ರಿ. ಇದಕ್ಕೂ ನೀವು ಸಾರಿ, ಇದೆಲ್ಲದೇ ಬಿದ್ದು ಹೇಳೋದು ಮರ್ತೋಗಿದ್ದೀನಿ. ನಾವು ಒಬ್ರಿಗೊಬ್ರು ಪರಿಚಯ ಮಾಡ್ಕೊಳ್ಳಿಲ್ಲಲ್ಲ. ನನ್ನ ಹೆಸರು ಈಶ್ವರ್, ಇಲ್ಲೇ ಸೇನೆವಿದ್ದ ಬಾರಲ್ಲಿ ಆರ್ಕೆಸ್ಟ್ರಾದಾಗೆ ಪದ ಆಡ್ತೀನಿ. ಮತ್ತೆ ನೀವು? ಇವನ ಹೆಸರು ಅಮರು, ಹೀರೋ ಆಗ್ಬೇಕಂತೇಳಿ ಬಂದಿದ್ದಾನೆ. ಇವನ ಹೆಸರು ಕಾರ್ತಿಕ್, ಮ್ಯೂಸಿಕ್ ಅಂತೆ ಭಾಳ ಇಷ್ಟ. ನನ್ನ ಹೆಸರು ಜಿತ್ತು, ಸಿನಿಮಾ ಕಥೆಗಳೇ ಬರಿಬೇಕಂತೇಳಿ ಮಾಡಿದ್ದೀನಿ. ಆದರೆ ಒಬ್ಬನ ಮೋಸದಿಂದ. ಆಯ್ತು, ಮ್ಯಾಟರ್ ಅರ್ಥವಾಗಿದೆ. ತುಂಬ ಆಶೆಲಂದಿ ಬಸ್ಗೆ ಬಂದಿದ್ದೆ ನಿಮಗೆ. ಯಾವ ಬೇವರ್ಸ್ಗಾನೋ ಕಲ್ತಿ ಪರ್ಸ್ ಖಾಲಿ ಮಾಡ್ಯಾನಲ್ಲ, ಅಷ್ಟೇ ಅಲ್ಲ? ಆಯಿತು, ಇವಾಗ ನನ್ನ ಹತ್ರ ಇದ್ರೆ ಈ 100 ರೂಪಾಯಿ ನಿಮ್ಗೆ ಕೊಡ್ತಾ ಇದ್ದೀನಿ. ಈ 100 ರೂಪಾಯಿ ಅಂತ ಅವಕಾಶ ತಂದ್ಕೊಂತಿರೋ, RTC ಬಸ್ಸೇ ಹಾಕ್ತಿರೋ, ನಿಮ್ಮಿಷ್ಟ. ತಕೋರಿ, ಪರವಾಗಿಲ್ಲ. ಸರ್, ನೀವ್ಯಾರೋ ನಮಗೆ ಗೊತ್ತಿಲ್ಲ. 5 ನಿಮಿಷದಿಂದ ಮುಂಚೆನೇ ಪರಿಚಯ ಆಗಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಮುಂದೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿರಿ, ಮತ್ತೆ ಕಲ್ತ್ಕೊಣ. ಈಗ ಹೇಳ್ರೋ, ಇರ್ತೀರಾ ಊರು ಹೋಗ್ತೀರಾ? ಬಾಯ್ ಬೀಳ್ಬೇಡ್ರೋ. ಈ ದುಡ್ಡು ತಗೊಳ್ಳಿ, ಇರಂಗಿದ್ರೆ ಇರ್ರಿ, ಇಲ್ಲಾಂದ್ರೆ ನಿಮ್ಮ ಇಷ್ಟ. ಕಾಸು ಕೊಡ, ಎಲ್ಲಿದೆ?
ಏಯ್, ಕೊಡ. ಏಯ್, ಕೊಡ, ಕಾಸು ಕೊಡ. ಏಯ್, ಸರ್ ಬೇಡ ಏಯ್, ಸರ್, ಏಯ್. ಬಿಡ್ರಿ ಸರ್, ನನ್ನ ಕಾಸು ಬಿಡ್ರಿ ಸರ್. For more updates, like, comment, subscribe to our channel. Hey darlings, గంటని click చేయడం మర్చిపోకండి.